ಒಂದು ಪುಟ್ಟ ಹಳ್ಳಿಯಲ್ಲಿ ರಾಮಣ್ಣ ಎಂಬ ಕೂಲಿ ಕಾರ್ಮಿಕ ತನ್ನ ಪತ್ನಿ ಶಾಂತಾ ಮತ್ತು ಮಗ ಆಕಾಶ್ ಜೊತೆ ವಾಸವಾಗಿದ್ದನು. ದಿನವಿಡೀ ಕಷ್ಟಪಟ್ಟರೂ ಅವರಿಗೆ 3 ಹೊತ್ತಿನ ಊಟಕ್ಕೆ ಪರದಾಡುವ ಪರಿಸ್ಥಿತಿಯಿತ್ತು. ಆದರೆ ರಾಮಣ್ಣನಿಗೆ ತನ್ನ ಮಗನನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕೆಂಬ ಹಂಬಲವಿತ್ತು. ರಾಮಣ್ಣ ಮತ್ತು ಶಾಂತಾ ಹಗಲಿರುಳು ಕಷ್ಟಪಟ್ಟು ಆಕಾಶ್ನನ್ನು ಪಟ್ಟಣದ ಶಾಲೆಗೆ ಕಳುಹಿಸಿದರು. ಆಕಾಶ್ ಕೂಡ ತಂದೆತಾಯಿಯ ಕಷ್ಟವನ್ನು ಕಂಡು ನನ್ನ ಕುಟುಂಬದ ಬಡತನವನ್ನು ನಾನೇ ಹೋಗಲಾಡಿಸಬೇಕು ಎಂದು ಶಪಥ ಮಾಡಿದನು. ಶಾಲೆ ಮುಗಿದ ನಂತರ ಅವನು ತಂದೆಗೆ ಕೆಲಸದಲ್ಲಿ ನೆರವಾಗುತ್ತಿದ್ದನು ಮತ್ತು ರಾತ್ರಿ ಎಣ್ಣೆದೀಪದ ಬೆಳಕಿನಲ್ಲಿ ಓದುತ್ತಿದ್ದನು. ಬದಲಾವಣೆಯ ಹಾದಿ. ಆಕಾಶ್ ತಾಂತ್ರಿಕ ಶಿಕ್ಷಣ ಮುಗಿಸಿ ಕೃಷಿಗೆ ಸಂಬಂಧಿಸಿದ ಒಂದು ಸಣ್ಣ ಸ್ಟಾರ್ಟ್ಅಪ್ ಆರಂಭಿಸಿದನು. ಹಳ್ಳಿಯ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಆಧುನಿಕ ತಂತ್ರಜ್ಞಾನ ಒದಗಿಸುವ ಅವನ ಐಡಿಯಾ ಭಾರೀ ಯಶಸ್ಸು ಕಂಡಿತು. ಕೆಲವೇ ವರ್ಷಗಳಲ್ಲಿ ಅವನ ಕಂಪನಿ ದೊಡ್ಡ ಮಟ್ಟಕ್ಕೆ ಬೆಳೆಯಿತು. ಯಶಸ್ಸಿನ ಫಲ. ಒಂದು ಕಾಲದಲ್ಲಿ ಹರಿದ ಹಳೆಯ ಬಟ್ಟೆ ತೊಡುತ್ತಿದ್ದ ಆ ಕುಟುಂಬ ಇಂದು ಸ್ವಂತ ಬಂಗಲೆ ಮತ್ತು ಕಾರನ್ನು ಹೊಂದಿದೆ. ರಾಮಣ್ಣ ಮತ್ತು ಶಾಂತಾ ಅವರ ಕಣ್ಣಲ್ಲಿ ಇಂದು ಬಡತನದ ಭಯವಿಲ್ಲ, ಬದಲಾಗಿ ಮಗನ ಸಾಧನೆಯ ಹೆಮ್ಮೆಯಿದೆ.